ಅತ್ತೆನ ಬುಟ್ಟಿಗೆ ಹಾಕೋಬೇಕಂದ್ರೆ ಗಂಡನ್ ಸ್ವಲ್ಪ ಸೈಡ್ ಅಲ್ಲಿ ಇಟ್ಬಿಟ್ಟು ಅತ್ತೆನ್ ಸ್ವಲ್ಪ ಜಾಸ್ತಿ ನೋಡ್ಕೋಬೇಕು. ಅತ್ತೆನ ಫಸ್ಟ್ ಗಂಡ ಮಾಡ್ಕೋಬೇಕು, ಗಂಡನ ಸೆಕೆಂಡ್ ಗಂಡ ಮಾಡ್ಕೋಬೇಕು. ಅವಾಗ ಅತ್ತೆನೂ ಖುಷ್, ಗಂಡನೂ ಖುಷ್, ಹೆಂಡತಿನೂ ಖುಷ್. ನಮ್ಮ ಮತ್ತೆ ಫ್ರಿಜ್ ಅಲ್ಲಿ ಬೆಟ್ಟದ ನೆಲ್ಲಿಕಾಯಿ ನೋಡಿದಾಗೆಲ್ಲ ಬೈತಾ ಇದ್ರು, ಹೋಗಿ ಬಂದು ಬೆಟ್ಟದ ನೆಲ್ಲಿಕಾಯಿ ತರ್ತೀಯ, ಆಮೇಲೆ ತಿನ್ನಲ್ಲ, ಏನಿಲ್ಲ, ವೇಸ್ಟ್ ಮಾಡ್ತೀಯ, ಎಸಿತೀಯ, ದುಡ್ಡು ಜಾಸ್ತಿ ಆಗಿದೆ ನಿಂಗೆ ಅಂತ ಯಾವಾಗ್ಲಕ್ಕೆ ಹಿಂಗೆ ಅನ್ನೋರು. ಇದೊಂದು ರೆಸಿಪಿ ಮಾಡ್ಕೊಟ್ಟೆ ನೋಡಿ. ಇವಾಗ ಅವರೇ ಹೋಗ್ತಾ ಬರ್ತಾ ಬೆಟ್ಟದ ನೆಲ್ಲಿಕಾಯಿ ತಂದು ಕೊಡ್ತಾರೆ. ಅವತ್ ಮಾಡಿದಲ್ಲ ಅದ್ ಮಾಡಮ್ಮ, ಅವತ್ ಮಾಡಿದಲ್ಲ ಅದ್ ಮಾಡಮ್ಮ ಅಂತ. ನಮ್ಮ ಅತ್ತೆಗಂತೂ ನಾನು ಟ್ರೆಡಿಷನಲ್ ವೇ ಅಲ್ಲಿ ಏನಾದ್ರು ಮಾಡಿದ್ರೆ, ಇಲ್ಲ ಆಯುರ್ವೇದಿಕ್ ರಿಲೇಟೆಡ್ ತರ ಏನಾದ್ರು ಒಂದ್ ಮಾಡಿದ್ರೆ ಅವ್ರಿಗೆ ಸಖತ್ ಇಷ್ಟ ಆಗುತ್ತೆ. ಅದರಿಂದ ಅವ್ರು ಖುಷಿ ಆಗ್ತಾರೆ. ಸೊಸೆಯಾಗಿ ನನ್ಗೊಂದಷ್ಟು ಬ್ರೌನಿ ಪಾಯಿಂಟ್ ಸಿಕ್ಕುತ್ತೆ. ಗಂಡ ಹೇಗಿದ್ರು ಪ್ರೀತಿ ಮಾಡೇ ಮಾಡ್ತಾರೆ, ಆದ್ರೆ ಅತ್ತೆ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಗಂಡನ್ ಕಿವಿಲ್ ಹೋಗಿ ಒಂದಷ್ಟು ಫಿಟ್ಟಿಂಗ್ ಇಡೋದ್ ಕಮ್ಮಿ ಆಗುತ್ತೆ. ಹಾಗೆ ನಮ್ಮ ಮೇಲೆ ಜಾಸ್ತಿ ನಂಬಿಕೆ ಬರುತ್ತೆ. ಮಗನ್ ಬದಲು ಜಾಸ್ತಿ ಸೊಸೆ ನಾಸೆ ಪಡಕ್ ಸ್ಟಾರ್ಟ್ ಮಾಡ್ತಾರೆ. ಗಂಡ ಹೆಂಡತಿ ಜಗಳ ಆಡಿದಾಗ ಸೊಸೆ ಪರ ನಿಂತ್ಕೊಂಡು ಮಗನ್ಗೆ ಬೈತಾರೆ. ಇಷ್ಟೆಲ್ಲ ಬ್ರೌನಿ ಪಾಯಿಂಟ್ಸ್ ಇರ್ಬೇಕಾದ್ರೆ ಅತ್ತೆನ ಫಸ್ಟ್ ಗಂಡ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ರೀಲ್ ನೋಡಿದ್ಮೇಲೆ ಪಕ್ಕ ನಮ್ಮ ಅತ್ತೆ ಕಾಲ್ ಮಾಡೇ ಮಾಡ್ತಾರೆ. ಅದಕ್ಕೆ 2 ದಿನ ಅವ್ರನ್ನ ಬ್ಲಾಕ್ ಮಾಡ್ಬಿಟ್ಟು ನಾನು ಸೈಲೆಂಟ್ ಆಗಿದ್ಬಿಡ್ತೀನಿ. ಅವ್ರ ಕೋಪ ತಣ್ಣಗಾದ್ಮೇಲೆ ಮತ್ತೆ ಅನ್ಬ್ಲಾಕ್ ಮಾಡ್ತೀನಿ. ಎಷ್ಟೇ ಆಗ್ಲಿ ನಾನು ಈ ಕಾಲದ ಸೊಸೆ ಅಲ್ವಾ. ನಾನು ಇಲ್ಲಿ ಮಾಡಿರೋ ರೆಸಿಪಿನ ಡೀಟೇಲ್ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.